ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಶಾಲೆಗಳಿಗೆ ಬಾಂಬ್ ಬೆದರಿಕೆ ಹಾಕಿದ್ದಂತ ಮಹಿಳೆಯ ಬಂಧನ ಆಗಿದೆ. ಇತ್ತೀಚೆಗೆ ಶಾಲೆಗಳಿಗೆಲ್ಲ ಬಾಂಬ್ ಬೆದರಿಕೆ ಹಾಕೋದು, ಮಕ್ಕಳನ್ನೆಲ್ಲ ಮನೆಗೆ ಕಳಿಸೋದು, ಡಾಗ್ ಸ್ಕ್ವಾಡ್ ಬರೋದು, ಪತ್ತೆ ಮಾಡೋದು, ಆಮೇಲೆ ಹುಸಿ ಬಾಂಬ್ ಬೆದರಿಕೆ ಅನ್ನೋದು ಗೊತ್ತಾಗೋದು, ಇದೆಲ್ಲ ಬಹಳ ಜಾಸ್ತಿ ಆಗಿದೆ. ಅಂಥದ್ದೇ ಒಂದು ಕೀಟ್ಲೆ ಮಾಡಿದ್ದಂತ ಗುಜರಾತ್ ಮೂಲದ ಮಹಿಳಾ ಟೆಕ್ಕಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ಬೆಂಗಳೂರಿನ ಶಾಲೆಗಳಿಗೆ ಇಮೇಲ್ ಮಾಡಿರ್ತಾಳೆ, ಬಾಂಬ್ ಬೆದರಿಕೆಯನ್ನ ಹಾಕಿರ್ತಾಳೆ. ಈಕೆ ಏನ್ ಹೆಸರು ನೋಡಿ, ಈಕೆನೆ ರೆನೆ ಜೋಶಿಲ್ದಾ. ಈಕೆ ಹೆಸರು ರೆನೆ ಜೋಶಿಲ್ದಾ ಅಂತ. ಬೆಂಗಳೂರಿನ ಸೈಬರ್ ಕ್ರೈಮ್ ಪೊಲೀಸರು ಈಕೆಯನ್ನ ಬಂಧಿಸಿದ್ದಾರೆ. ಬೆಂಗಳೂರಿನ 7 ಶಾಲೆಗಳಿಗೆ ಈಕೆ ಬಾಂಬ್ ಬೆದರಿಕೆಯನ್ನ ಕಳಿಸಿದ್ಲು ಅನ್ನುವಂಥದ್ದು ಗೊತ್ತಾಗ್ತಿದೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ. ಕಾರಣ ಏನು, ಪ್ರಭಾಕರ್ ಅನ್ನೋರನ್ನ ಈಕೆ ಪ್ರೀತಿ ಮಾಡ್ತಾ ಇದ್ಲಂತೆ. ಆದ್ರೆ ಪ್ರಭಾಕರ್ ಬೇರೆ ಯುವತಿಯನ್ನ ಮದುವೆ ಆಗಿದ್ದಂತೆ. ಫೆಬ್ರವರಿಯಲ್ಲಿ ಬೇರೆ ಯುವತಿಯನ್ನ ಮದುವೆ ಆಗಿದ್ದ ಯಾರು, ಈ ಪ್ರಭಾಕರ. ಸೊ ಇದರಿಂದ ಗೆಳೆಯನ ಹೆಸರಲ್ಲಿ ಬಾಂಬ್ ಬೆದರಿಕೆಯನ್ನ ರವಾನೆ ಮಾಡಿದ್ದಾಳೆ ಈಕೆ. ಇಮೇಲ್ ಮುಖೇನವಾಗಿ ಬೆದರಿಕೆ ಸಂದೇಶ ಕಳಿಸಿರ್ತಾಳೆ ಜೋಶಿಲ್ದಾ. ಓಕೆ, ಮ್ಯಾಟ್ರ್ ಏನು ಅಂತ ಅಂದ್ರೆ, ಈ ಜೋಶಿಲ್ದಂಗೂ ಬಾಂಬ್ ಬೆದರಿಕೆಗೂ ಏನ್ ಸಂಬಂಧ, ಇದು ಇಲ್ಲಿ ಪ್ರಶ್ನೆ ಬರೋದು. ಈಕೆ ಪ್ರಭಾಕರ್ ಅನ್ನೋ ವ್ಯಕ್ತಿಯನ್ನ ಪ್ರೀತಿಸ್ತಾ ಇದ್ಲಂತೆ. ಪ್ರಭಾಕರ್ ಆತ ಬೇರೆ ಹುಡುಗಿನ ಮದುವೆ ಆಗ್ಬಿಟ್ಟೇನೆ. ಅದರಿಂದ ಸಿಟ್ಟಾಗಿ ಆತನ ಹೆಸರಲ್ಲಿ ಈಕೆ ಬಾಂಬ್ ಬೆದರಿಕೆಯನ್ನ ಹಾಕಿದಾಳೆ ಬೇರೆ ಬೇರೆ ಕಡೆ ಸ್ಕೂಲ್ಗಳಿಗೆಲ್ಲ. ಪೊಲೀಸರು ಹೋಗಿ ಪ್ರಭಾಕರನ್ ಬಹುಶಃ ವಿಚಾರಿಸಿದ್ದಾರೆ. ಆ ನಂತರದಲ್ಲೆಲ್ಲ ಗೊತ್ತಾಗಿದೆ ಅಂತ ಕಾಣಿಸುತ್ತೆ. ಒಬ್ಬ ಯುವಕನನ್ನ ಪ್ರೀತಿಸ್ತಾ ಇದ್ಲು ಈಕೆ ಯಾರೋ ರೆನೆ ಜೋಶಿಲ್ದಾ. ಆಕೆಯ ಪ್ರೀತಿಯನ್ನ ಆತ ಒಪ್ಪಿರ್ಲಿಲ್ಲ. ಹೀಗಾಗಿ ಆತನನ್ನ ಸಿಕ್ಕಾಕ್ಸೋದಕ್ಕೆ ಖತರ್ನಾಕ್ ಪ್ಲಾನ್ ಅನ್ನ ಮಾಡಿರ್ತಾಳೆ. ಹಿಂದೆ ಕೂಡ ದೇಶದ ಹಲವು ಶಾಲೆಗಳಿಗೆ ಈಕೆಗೆ ಇದೇ ಚಾಳಿ ಅಂತ ಕಾಣಿಸುತ್ತೆ. ಇದು ಫಸ್ಟ್ ಟೈಮ್ ಅಲ್ಲ. ಈ ಚೆನ್ನೈ ಸೇರಿದಂಗೆ ಬೇರೆ ಬೇರೆ ಕಡೆ ಸ್ಕೂಲ್ಗಳಿಗೆಲ್ಲ ಈಕೆ ಬಾಂಬ್ ಬೆದರಿಕೆ ಹಾಕಿದ್ಲಂತೆ. ಚೆನ್ನೈಯಲ್ಲೆಲ್ಲ ಹಿಂದೆ ಬಹುಶಃ ಅರೆಸ್ಟ್ ಕೂಡ ಆಗಿದ್ಲು ಅಂತ ಕಾಣಿಸುತ್ತೆ. ಆದರೂ ಚಾಳಿ ಬಿಟ್ಟಿಲ್ಲ. ಆ ಪ್ರಭಾಕರನ್ ಸಿಕ್ಕಾಕ್ಸೋಕೆ ಈಕೆ ಪ್ರಯತ್ನ ಮುಂದುವರೆದಿತ್ತು ಅಂತ ಕಾಣಿಸುತ್ತೆ. ಬೆಂಗಳೂರಿನ ಸ್ಕೂಲ್ಗಳಿಗೂ ಈಕೆ ಬೆದರಿಕೆಯ ಇಮೇಲ್ಗಳನ್ನು ಕಳಿಸಿದ್ಲು. ಈಗ ತಗ್ಲಾಕೊಂಡಿದ್ದಾಳೆ ರೆನೆ ಜೋಶಿಲ್ದಾ. ಸೊ ರೆನೆ ಜೋಶಿಲ್ದಾ ನಾವು ಅಲ್ಲಿ ಫೋಟೋದಲ್ಲಿ ನೋಡ್ತಾ ಇದೀವಲ್ಲ, ಆಕೆ ಬೆಂಗಳೂರಿನ 7 ಸ್ಕೂಲ್ಗಳಿಗೆ ಈಕೆ ಬಾಂಬ್ ಬೆದರಿಕೆ ಕರೆಗಳನ್ನು ಮಾಡಿರ್ತಾಳೆ. ಮತ್ತು ಭಾಳ ದೊಡ್ಡ ಕಂಪ್ನಿಲಿ ಒಳ್ಳೆ ಕೆಲಸವನ್ನೇ ಮಾಡ್ತಾ ಇದ್ಲು ಅಂತ ಹೇಳಿ ತಿಳಿದು ಬರ್ತಾ ಇದೆ. ಆದರೆ ನಾನು ಹೇಳ್ದಂಗೆ ಇದೊಂದು ಚಾಳಿ, ಇದನ್ನು ಸಿಕ್ಕಾಕ್ಸ್ಬಿಡ್ಬೋದು ಅಂತ ಹೇಳ್ಕೊಂಬಿಟ್ಟು ಇನ್ನೂ ಏನೇನು ಪ್ರಭಾಕರನ್ ಸಿಕ್ಕಾಕ್ಸೋಕ್ಕೆ ಈಕೆ ಕೀಟ್ಲೆ ಮಾಡಿದಾಳೋ ಗೊತ್ತಿಲ್ಲ. ಬಹುಶಃ ಅದನ್ನೆಲ್ಲ ಈಗ ಪತ್ತೆ ಮಾಡಬೇಕಿದೆ. ರೋಬೋಟಿಕ್ ಇಂಜಿನಿಯರ್ ಆಗಿದ್ಲು ರೆನೆ ಜೋಶಿಲ್ದಾ. ಡೆಲಾಯ್ಟ್ ಕಂಪನಿಯಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ಲು. ಪ್ರಭಾಕರನ್ ಜೊತೆ ಈಕೆಗೆ ಪ್ರೀತಿ ಇತ್ತು. ಆದರೆ ಫೆಬ್ರವರಿಯಲ್ಲಿ ಬೇರೆಯವರೊಂದಿಗೆ ಪ್ರಭಾಕರ್ ಮದುವೆ ಆಯಿತು. ಸೊ ಗೆಳೆಯನ ಹೆಸರಲ್ಲಿ ಹುಸಿ ಬಾಂಬ್ ಮೇಲ್ ಕಳಿಸ್ತಾ ಇದ್ಲು. ಗುಜರಾತ್ನಲ್ಲೂ ಕೂಡ 21 ಕಡೆ ಸ್ಕೂಲ್ಗಳಿಗೆ ಈಕೆ ಹುಸಿ ಬಾಂಬ್ ಬೆದರಿಕೆಯನ್ನು ಹಾಕಿದ್ದಾಳೆ. ಬೆಂಗಳೂರಿನಲ್ಲಿ 6 ಕಡೆ, ಚೆನ್ನೈ, ತೆಲಂಗಾಣ, ಪಂಜಾಬ್, ಮಧ್ಯಪ್ರದೇಶ, ಹರಿಯಾಣದಲ್ಲೂ ಕೂಡ ಈಕೆ ಬೆದರಿಕೆ ಮೇಲನ್ನು ಮಾಡಿದ್ಲು. ಸೊ ಅಲ್ಲಿಗೆ ಈಕೆ ಈಗ ಒಂಥರ ಈಗ ಪ್ಯಾನ್ ಇಂಡಿಯಾ ಕ್ರಿಮಿನಲ್ ಆದ್ಲು. ಎಲ್ಲ ರಾಜ್ಯಗಳ ಬಹುತೇಕ ಸ್ಕೂಲ್ಗಳಿಗೂ ಈಕೆ ಬೆದರಿಕೆಯನ್ನು ಹಾಕಿದ್ದಾಳೆ. ಸೊ ಅವರೆಲ್ಲ ಪ್ರಭಾಕರನ್ ಹುಡುಕ್ತಾ ಇದ್ರು. ಆ ನಂತರದಲ್ಲಿ ಗೊತ್ತಾಯ್ತು ಪ್ರಭಾಕರ್ ಅಲ್ಲ, ಇದು ರೆನೆ ಜೋಶಿಲ್ದಾ ಅನ್ನೋದು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH